ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೊಡ್ಡ ತಲೆ ಫಿನಿಶ್ ಆಗಿದೆ. ಭಾರತದ ಒಳಗಡೆ ಮೆಗಾ ಆಪರೇಷನ್ ಅಮಿತ್ ಶಾ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಮೋದಿಗೆ ಕೊಟ್ಟಿದ್ದಂತಹ ಶಪಥವನ್ನು ಈಡೇರಿಸಿದ ಅಮಿತ್ ಶಾ ಭಾರತದಲ್ಲೊಂದು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ದ ಬೆಳವಣಿಗೆ ಆಗಿದೆ. ಈಗ ಗುರಿಯನ್ನ ತಲುಪಿದ್ದಾರೆ ಮೋದಿ ಶಾ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಇದು ನಿಜಕ್ಕೂ ಕೂಡ ಭಾರತೀಯರಿಗೆ ಬಹುದೊಡ್ಡ ಸುದ್ದಿ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಹಿಂದೆ ಕೂಡ ನಾವು ಬಹಳಷ್ಟು ರಿಪೋರ್ಟ್ಸ್ ಈ ಬಗ್ಗೆ ಇಟ್ಟಿದ್ವಿ. ಈಗ 10-12 ವರ್ಷಗಳ ಹಿಂದೆ ಭಾರತದ ಅತಿ ದೊಡ್ಡ ಸಮಸ್ಯೆ ಅಂತ ಇದನ್ನ ಬಣ್ಣಿಸಲಾಗಿತ್ತು. ಅವತ್ತಿನ ಪ್ರಧಾನಿ 2010ರಲ್ಲಿ ಇದು ಭಾರತ ದೇಶದ ಅತಿ ದೊಡ್ಡ ಆಂತರಿಕ ಸವಾಲು, ಭದ್ರತಾ ಸವಾಲು ಅಂತ ಹೇಳಿದ್ರು. ನಕ್ಸಲಿಸಂ ಭಾರತದಲ್ಲಿ ಅಭಿವೃದ್ಧಿಯಿಂದ ಹಿಡಿದು ಇಲ್ಲಿನ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡೆಲ್ಗೇನೆ ಸಮಸ್ಯೆಯಾಗಿ ಕಾಡಿತ್ತು. ಅವರು ಹುಟ್ಕೊಳ್ಳೋದು ಡೆವಲಪ್ಮೆಂಟ್ ಇಲ್ಲ ಅಂತ, ಬಟ್ ಕೊನೆಗೆ ಮಾಡೋದು ಡೆವಲಪ್ಮೆಂಟ್ ತಡೆಯೋ ಕೆಲಸ. ಬಹಳಷ್ಟು ರಾಜ್ಯಗಳಲ್ಲಿ, ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಗಳಿಗೆ ತಲೆನೋವಾಗಿ ಕಾಡಿದ್ದ, ದೇಶದ ಆಂತರಿಕ ಭದ್ರತೆಯ ಜೊತೆಗೆ ಅಭಿವೃದ್ಧಿಗೆ ಕಂಟಕವಾಗಿದ್ದಂತಹ ಸಮಸ್ಯೆ 2010ರಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಅವತ್ತಿನ ಪ್ರಧಾನಿ ಹೇಳಿದ ಮಾತುಗಳು. ಆದರೆ ಇವತ್ತೇನಾಗಿದೆ? ಬಹಳ ದೊಡ್ಡ ಕಾರ್ಯಾಚರಣೆಯಾಗಿದೆ. ಮಾರ್ಚ್ಗೆ ಇಟ್ಟುಕೊಂಡಿದ್ದಾರೆ ಅಮಿತ್ ಶಾ ಅವರು ಡೆಡ್ ಲೈನ್ ಅನ್ನ. ಈ ಮಾರ್ಚ್ 30, 2026 ಹೊಸ ವರ್ಷ ಬರ್ತಿದೆ. ಮಾರ್ಚ್ 31 ಒಳಗಡೆ ನಕ್ಸಲ್ ಮುಕ್ತ ಭಾರತ ಆಗತ್ತೆ. ನಕ್ಸಲಿಸಂ ಅನ್ನೋದು ಇತಿಹಾಸದ ಪುಟ ಸೇರತ್ತೆ. ಅಂಥದ್ದೊಂದು ಇತ್ತು ಅಂತ ಮಾತ್ರ ಮಾತಾಡಬೇಕಾಗತ್ತೆ ಅನ್ನುವ ಶಪಥಗೈದಿದ್ರು ಮೋದಿ. ಅಮಿತ್ ಶಾ ಅಧಿಕಾರಕ್ಕೆ ಬಂದ ಬಳಿಕ ನಕ್ಸಲಿಸಂ ಸಂಪೂರ್ಣವಾಗಿ ತೊಡೆದು ಹಾಕ್ತೀವಿ ಅಂತ ಭಾರತೀಯರಿಗೆ ಪ್ರಾಮಿಸ್ ಅನ್ನ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಆ ಡೆಡ್ ಲೈನ್, ಮಾರ್ಚ್ 31 ಡೆಡ್ ಲೈನ್ ಸಮೀಪಿಸ್ತಾ ಇದ್ದ ಹಾಗೆ ಕೆಲಸ ಆಗಿದೆ. ದೊಡ್ಡ ವಿಕೆಟ್ ಬಿದ್ದಿದೆ. ಏನ್ ಹಾಗಾದ್ರೆ? ಭದ್ರತಾ ಪಡೆಗಳು ಒಡಿಶಾದಲ್ಲಿ ನಡೆಸಿದ ಕಾರ್ಯಾಚರಣೆಯೊಂದರಲ್ಲಿ 1.5 ಕೋಟಿ ಹತ್ತಿರ ಆತನ ತಲೆಗೆ ಬೆಲೆ ಕಟ್ಟಲಾಗಿತ್ತು. ಟಾಪ್ ಮಾವೋವಾದಿ ನಾಯಕ ಗಣೇಶ್ ಉಯಿಕೆ ಅಂತ ಸೀನಿಯರ್ ಮೋಸ್ಟ್ ಲೀಡರ್ ಇತ್ತು. 69 ವರ್ಷ, ಭಯಂಕರವಾಗಿ ಅವರ ಗುಂಪಲ್ಲಿ ಸಂಘಟಕ. ಈತ ಇಷ್ಟು ದಿನ ವಿವಿಧ ಸರ್ಕಾರಗಳನ್ನ ಆಟ ಆಡಿಸುವ ಪ್ರಯತ್ನ ಮಾಡಿದ್ದ. ಆದರೆ ಹೊಡೆದು ಬಿಸಾಕಿದೆ ನಮ್ಮ BSF ಮತ್ತು ಇನ್ನಿತರ ಪಡೆಗಳು ಸೇರ್ಕೊಂಡು. ಈತ ಕರ್ನಾಟಕದಲ್ಲೂ ಕೂಡ, ಕರ್ನಾಟಕದ ಗಡಿಯಲ್ಲೂ ಸಕ್ರಿಯನಾಗಿದ್ದ ವ್ಯಕ್ತಿ. ಗಣೇಶ್ ಸೇರಿ 6 ಮಂದಿ ನಕ್ಸಲರು ಈಗ ಫಿನಿಶ್ ಆಗಿದ್ದಾರೆ. ಈ ಕಾರ್ಯಾಚರಣೆಯ ಬಗ್ಗೆ ಅಮಿತ್ ಶಾ ಅವರೇ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. 6 ನಕ್ಸಲರ ಹತ್ಯೆಯೊಂದಿಗೆ ಒಡಿಶಾ ನಕ್ಸಲ್ ಮುಕ್ತ ಆಗುವಲ್ಲಿ ಸಮೀಪದಲ್ಲಿದೆ ಅನ್ನುವಂಥ ಘೋಷಣೆ ಮೊಳಗಿಸಿದ್ದಾರೆ. ನೋಡಿ, ಈ ಅಂಕಿಅಂಶಗಳನ್ನು ನೋಡ್ಬೇಕು. ಇದು ಅಂತಿಂಥ ಸಮಸ್ಯೆ ಅಲ್ಲ. ಗಡಿಯಲ್ಲಿ ಉಗ್ರರ ಉಪಟಳ ಹೇಗೋ ಅದಕ್ಕಿಂತ ಹೆಚ್ಚೇನೆ. ಯಾಕಂದ್ರೆ ಇವರು ಪ್ರತಿದಿನ ಕಾಡ್ತಾ ಇದ್ರು. ಅವತ್ತು ಇವತ್ತು ಉಗ್ರರ ಕಾಟ ಆದ್ರೆ ಪ್ರತಿದಿನ ಕಾಡ್ತಾ ಇದ್ರು. ಈ ಆಂತರಿಕ ಭದ್ರತೆಗೆ ಸವಾಲಾಗಿದ್ರು. ಬೆಳವಣಿಗೆಗೆ ಕೊಡಲಿ ಪೆಟ್ಟು ಕೊಡ್ತಾ ಇದ್ರು. ಎಷ್ಟು ಜನ ಸೈನಿಕರು, ಪೊಲೀಸರು ರಕ್ತ ಹರಿಸಿದ್ದಾರೆ. ರಾಜಕಾರಣಿಗಳು, ಬಹಳಷ್ಟು ಗಣ್ಯರನ್ನ ನಡು ರಸ್ತೆಯಲ್ಲಿ ಚಂಡಾಡಿದ್ದಾರೆ ಈ ನಕ್ಸಲರು. ಇಂತಹ ನಕ್ಸಲರ ಹೆಡೆಮುರಿ ಕಟ್ಟಿದ ಅಮಿತ್ ಶಾ ನೋಡಿ, 2013ರಲ್ಲಿ ಅಂದ್ರೆ ಮೋದಿ ಸರ್ಕಾರ ಬರೋಕ್ಕಿಂತ 1 ವರ್ಷ ಮುಂಚೆ 126 ಜಿಲ್ಲೆಗಳಲ್ಲಿ, ಇಡೀ ದೇಶದಲ್ಲಿ 126 ಜಿಲ್ಲೆಗಳಲ್ಲಿ ನಕ್ಸಲ್ ಸಂಬಂಧಿತ ಹಿಂಸಾಚಾರ ಮಿತಿ ಮೀರಿ ಹೋಗಿತ್ತು. ಅಂದ್ರೆ ಓವರ್ ಆಲ್ ಇಂಡಿಯಾ ಈ ಸಮಸ್ಯೆ ಮಿತಿ ಮೀರಿ ಹೋಗಿತ್ತು. 126 ಜಿಲ್ಲೆ. ಮಾರ್ಚ್ 2025 ಅಷ್ಟೊತ್ತಿಗೆ, ಈಗ 2026 ಮಾರ್ಚ್ಗೆ 0 ಮಾಡ್ತಾರೆ. 2025 ಮಾರ್ಚ್ ಅಷ್ಟೊತ್ತಿಗೆ ಅದು 18 ಜಿಲ್ಲೆಗೆ ಇಳಿತು. 126 ಜಿಲ್ಲೆ ಇದ್ದಿದ್ದು 18 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿ ನಕ್ಸಲ್ ಚಟುವಟಿಕೆಗಳು ಕೆಲವು ಕಡೆ ಆಕ್ಟಿವ್ ಆಗಿರೋದನ್ನ ಈಗ ರಿಪೋರ್ಟ್ ಮಾಡಲಾಗಿತ್ತು. ಇಷ್ಟು ಕಡೆ ಮಾತ್ರ ಉಳ್ಕೊಂಡಿದೆ. ಈ ನಂಬರ್ ಕೆಲವೇ ದಿನಗಳಲ್ಲಿ ಕಡಿಮೆ ಆಗುತ್ತೆ ಅಂತ. ಅದಾದ್ಮೇಲೆ 6 ಜಿಲ್ಲೆಗಳಿತ್ತದು. 6 ಜಿಲ್ಲೆಗಳಲ್ಲಿ ಮಾತ್ರ ಹೆಚ್ಚು ಪೀಡಿತ ಜಿಲ್ಲೆಗಳು ಅಂತ ವರ್ಗೀಕರಿಸಿ 6 ಜಿಲ್ಲೆಗಳಿಂದ ಎಲಿಮಿನೇಟ್ ಮಾಡುವಂತ ಪಣ ತೊಡಲಾಯಿತು. ಇನ್ನೇನು 3-4 ತಿಂಗಳು ಬಾಕಿ ಉಳ್ಕೊಂಡಿರೋದಷ್ಟೇ. ಅಷ್ಟೊತ್ತಿಗೆ ಮೋದಿ, ಅಮಿತ್ ಶಾ ದೇಶದ ಜನಕ್ಕೆ ಕೊಟ್ಟ ಮಾತಿನಂತೆ ನಕ್ಸಲಿಸಂ ದೇಶದಲ್ಲಿ ಸೊನ್ನೆಯಾಗಲಿದೆ.
ಇದು ಕಲ್ಪಿಸ್ಕೊಳ್ಳೋಕ್ಕೂ ಆಗದಂತಹ ಒಂದು ಬಹಳ ದೊಡ್ಡ ಬೆಳವಣಿಗೆ. ನಕ್ಸಲಿಸಮ್ ಹೆಂಗೆ ಮಿತಿ ಮೀರಿ ಹೋಯಿತು ಅಂದರೆ ಬರ್ತಾ ಬರ್ತಾ ನೇಪಾಳದ ಪಶುಪತಿಯಿಂದ ಆಂಧ್ರದ ತಿರುಪತಿಯ ತನಕ ರೆಡ್ ಕಾರಿಡಾರನ್ನು ಸ್ಥಾಪಿಸಿ ಇಡೀ ದೇಶವನ್ನು ನಲುಗಿಸಿ ಬಿಡ್ತೀವಿ ಅನ್ನೋ ತನಕ ಪ್ಲಾನಿಂಗ್ ಆಗಿತ್ತು. ಅಷ್ಟರ ಮಟ್ಟಿಗೆ ಸಮಸ್ಯೆ ಇತ್ತು. ಆದರೆ ಕಾರ್ಯಾಚರಣೆ ಹೆಂಗೆ ಅಂದರೆ ಕೂರಿಸೋದು, ಇವ್ರಿಗೆ ಮಾತಾಡೋದು, ಸಂಧಾನಕ್ಕೆ ಕೂರಿಸೋದು ಇಲ್ಲವೇ ಇಲ್ಲ. ಕಂಡಲ್ಲಿ ಗುಂಡು ಹೊಡಿರಿ, ಬಂದು ಶರಣಾದ್ರು. ನೋಡಿ, ಕಳೆದ ವರ್ಷದ ಲೆಕ್ಕ ತಗೊಂಡ್ರೆ ನಾವು 1639 ಜನ ಶರಣಾಗಿ ಮುಖ್ಯವಾಹಿನಿಗೆ ತಾವಾಗೆ ಕೇಳಿಕೊಂಡು ಬಂದಿದ್ದಾರೆ. ಸರ್ಕಾರ ಅವರಿಗೆ ರಾಜ ಮರ್ಯಾದೆ ಕೊಟ್ಟು ಎಲ್ಲ ಗೌರವದೊಂದಿಗೆ ಬರಮಾಡಿಕೊಂಡು ಅವರಿಗೆ ಫೆಸಿಲಿಟೀಸ್ ಕೊಟ್ಟು ಕೂರಿಸ್ಬೇಕಿತ್ತು. ಈಗ ಹಂಗಲ್ಲ, ಜೀವ ಉಳಿಸ್ಕೊಳ್ಳೋಕ್ಕೆ ಬರ್ತಿದ್ದಾರೆ. 1639 ಜನ ಶರಣಾಗಿದ್ದಾರೆ. ಈ ವರ್ಷದ ಕಾರ್ಯಾಚರಣೆ ಯಶಸ್ಸು ಎಲ್ಲ ಹಿಂದಿನ ವರ್ಷಗಳ ದಾಖಲೆ ಮುರಿದಿದೆ. ನೋಡಿ, CPI ಮಾವೋವಾದಿ ಪ್ರಧಾನ ಕಾರ್ಯದರ್ಶಿ ಮತ್ತು 8 ಇತರ ಕೇಂದ್ರ ಸಮಿತಿ ಸದಸ್ಯರು ಸೇರಿದಂತೆ 312 LWE ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ. ಫಿನಿಶ್. ಹಾಗೆ 836 LWE ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ. 1639 ಜನ ಶರಣಾಗತಿ ಆಗಲೇಬೇಕಾಯಿತು. ಅನಿವಾರ್ಯವಾಗಿ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ. ಒಂದು ಕಡೆ ಮೂಲಭೂತ ಸೌಕರ್ಯ ಮತ್ತೆ ತಳಮಟ್ಟದ ಕಾರ್ಯಕರ್ತರನ್ನು ಗುರಿಯಾಗಿಸೋದು, ಇಂಥದ್ನೆಲ್ಲ ತಪ್ಪಿಸೋದಕ್ಕೆ ಕ್ರಮಗಳು, ಅದರ ಜೊತೆಗೆ ದುಷ್ಕೃತ್ಯಗಳನ್ನು ಎದುರಿಸೋದಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಮಾಡಿದ್ದು. ಇನ್ನೊಂದು, ಈ ನಕ್ಸಲ್ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಿರೋರನ್ನ ಅಟ್ಟಾಡಿಸಿ ಹೊಡೆದಿದ್ದು. ಇದೆಲ್ಲವೂ ಕೂಡ ಇವತ್ತು ಆ ಟಾರ್ಗೆಟನ್ನು ತಲುಪೋದಕ್ಕೆ ಅತ್ಯಂತ ಯಶಸ್ವಿ ವಾತಾವರಣ ನಿರ್ಮಿಸಿದೆ. ಬಹುತೇಕ ಆ ಗುರಿಯನ್ನು ಭಾರತ ತಲುಪೇ ಬಿಟ್ಟಿದೆ. ನೋಡಿ, ಲೇಟೆಸ್ಟ್ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಗಣೇಶ್ ಉಯಿಕೆ, ಆತನ ಮೇಲೆ 1,10,00,000 ಇನಾಮಿತ್ತು. 23 ಲಕ್ಷ ಇನಾಮಿದ್ದಂಥ ರಾಕೇಶ್ ಅಮೃತ್ ಕೂಡ ಹೊಡೆದು ಹಾಕಲಾಗಿದೆ. 2 ಮಹಿಳಾ ಕೇಡರ್ನ ನಕ್ಸಲರು ಸೇರಿ 5 ಜನ ಅಲ್ಲಿ ಹೊಡೆದಿದ್ದಾರೆ. ಒಡಿಶಾ ಕಂಧಮಾಲ್ ಗಂಜಾಂ ಅರಣ್ಯದಲ್ಲಿ ಭರ್ಜರಿ ಕಾರ್ಯಾಚರಣೆ, ನೈಟ್ ಆಪರೇಷನ್ ನಡೆದು ಈ ರೀತಿ ಬೆಳವಣಿಗೆ ಆಗಿರೋದು. ವಾಕಿ ಟಾಕಿ, ಅವರ ಹತ್ರ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲ ವಶಪಡಿಸಿಕೊಳ್ಳಲಾಗಿದೆ. मगर नक्सल को पॉलिटिकल समस्या समझने वाले शासन जब होता है तब क्या होता है, और विकास के साथ साथ सुरक्षा की दृढ़ता के साथ काम करने वाला शासन आता है तो क्या होता है। 2023 दिसंबर में छत्तीसगढ़ में शासन बदला, भाजपा की सरकार। इसके बाद मान्यवर एक ही साल में 380 नक्सली मारे गए। इसमें कल के 30 जोड़ना बाकी है। 1045 और 1194 गिरफ्तार हुए और 1045 सरेंडर कर गए और टोटल 2619 संख्या में कमी आई। मान्यवर 2619, और ये सब करने में सुरक्षा बलों की हताहत 26 मान्यवर एक उदाहरण है। यही छत्तीसगढ़ था, यही पुलिस थी, यही CRPF, यही भारत सरकार थी। सिर्फ वहां सरकार कांग्रेस की थी। भाजपा सरकार आई, एक ही साल के अंदर 2619 नक्सलियों की फौज या तो सरेंडर कर गई, या तो अरेस्ट हुई, या तो मारे गई। मैं सबसे पहले एक बात इस सदन में जिम्मेदारी के साथ बताना चाहता हूं, 21 मार्च 2026 को इस देश से नक्सलवाद समाप्त। और मैं जो बोल रहा हूं इसके पीछे ಇದು ಲೇಟೆಸ್ಟ್ ಕಾರ್ಯಾಚರಣೆ ಅಲ್ವಾ? ಇದಕ್ಕೂ ಮೊದಲಿನ ಕಾರ್ಯಾಚರಣೆಯಲ್ಲಿ ನೋಡಿ, ಮಾವೋವಾದಿ ಉನ್ನತ ಕೇಂದ್ರ ಸಮಿತಿಯ ಪ್ರಮುಖರಾದ ಮಾಧ್ವಿ ಹಿಲ್ಡಾ ನವೆಂಬರಲ್ಲಿ ಫಿನಿಶ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮೇಯಲ್ಲಿ, ಛತ್ತೀಸ್ಗಢದ ಮಲ್ಲರಾಜಿ ರೆಡ್ಡಿ ಅಲಿಯಾಸ್ ಸಂಗ್ರಾಮ್, ಜಾರ್ಖಂಡ್ನ ಅನಾಲ್ಡಾ ಅಲಿಯಾಸ್ ತೂಫಾನ್ ಎಲ್ಲ ಫಿನಿಶ್ ಆದರು. ಅಂದರೆ ದೊಡ್ಡ ದೊಡ್ಡ ತಲೆಗಳು ಆ ಇಡೀ ಟೀಮ್ನ ಕೊಂಡಿಗೆ ಕಳಚಿ ಹೋದಂತೆ ಆಗೋಯ್ತು. ಹಾಗಾಗಿ ಅವರ ಟೀಮ್ ವೀಕ್ ಆಗ್ತಾ ಕಡೆಗೆ ಅವರು ಶರಣಾಗತಿಗೆ ಮುಂದಾದರು. ಅನಿವಾರ್ಯವಾಗಿ ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ ಭಾಗದಲ್ಲಿನ ನಕ್ಸಲ್ ಬೇರುಗಳನ್ನೇ ಕಿತ್ತು ಬಿಸಾಕಿದ್ದಾರೆ.
ಬೇರು ಸಮೇತ ಕಿತ್ತೊಗೆದಂತಾಗಿದೆ. ನಕ್ಸಲ್ ದಮನ ಕಾರ್ಯಾಚರಣೆಯಲ್ಲಿ ಹಿರಿಯ ಅಧಿಕಾರಿಗಳು ಸರ್ಕಾರ ಕೊಟ್ಟಂತ ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿಭಾಯಿಸಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಸೊ ಭಾರತದಲ್ಲಿ ಒಂದು ಹೊರಗಡೆಯವರ ಸಮಸ್ಯೆ, ಬೇರೆ ಶತ್ರು ರಾಷ್ಟ್ರಗಳ ಸಮಸ್ಯೆ, ದೇಶದ ಒಳಗಡೆನೆ ಬ್ರೈನ್ ವಾಶ್ ಮಾಡಿ ಇಲ್ಲೇ ಉಗ್ರರನ್ನ ತಯಾರು ಮಾಡುವಂಥ ಕೆಲಸ. ಇನ್ನೊಂದು ಈ ರೀತಿ ನಕ್ಸಲಿಸಂ, ಎರಡೂ ಕೂಡ ದೇಶದ ಬೆಳವಣಿಗೆಗೆ ಥ್ರೆಟ್ ಆಗಿ ಕಾಡ್ತಿತ್ತು. 2010 ಅಂದಿನ ಪ್ರಧಾನಿಯ ಸ್ಟೇಟ್ಮೆಂಟ್ ಅನ್ನು ನೋಡಿದ್ವಿ ನಾವು. ಆದರೆ ಇವತ್ತು ಅದನ್ನು ಕಿತ್ತೆಸಬಹುದು. ಭಾರತ ಖಂಡಿತವಾಗಿಯೂ ಅಂತಹ ದುಷ್ಟಶಕ್ತಿಗಳನ್ನ ನಿರ್ಮೂಲನ ಮಾಡೋ ಶಕ್ತಿ ಹೊಂದಿದೆ ಅನ್ನೋದನ್ನ ಯಶಸ್ವಿಯಾಗಿ ಸಾಧಿಸಿ ತೋರಿಸಿದ್ದಾರೆ. ಸೊ ಹೊಸ ವರ್ಷಕ್ಕೆ ಮೋದಿಗೆ ಬಹುದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಅಮಿತ್ ಶಾ. ಇದು ದೇಶವಾಸಿಗಳು ಖುಷಿ ಪಡುವಂತಹ ಒಂದು ಮಹತ್ವದ ಬೆಳವಣಿಗೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.